ಹೈಕೋರ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡೆದು ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನು ನೇಮಿಸ್ಕೊಂಡು ವಾದ ಮಂಡನೆ ಮಾಡ್ತಾ ಇರುವಂಥದ್ದು ನಾವು ದಿನನಿತ್ಯ ಕಾಣ್ತಾ ಇದ್ದೀವಿ. ಇವರ ಪೂರ್ವ ಚರಿತ್ರೆ ಏನು, ಇವರ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು ಅನ್ನುವಂಥದ್ದು ಈಗಾಗಲೇ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಇನ್ನೂ ಒಂದಷ್ಟು ಹೇಳಬೇಕಾಗಿದೆ, ನಮ್ಮ ಬದ್ಧತೆ ಇದೆ ಅದು. ಯಾಕೆಂದರೆ ಇಂಥವ್ರನ್ನೆಲ್ಲ ಈಸ್ ಎ ಬ್ಲಾಕ್ ಮೇಲರ್, ಎಕ್ಸ್ಟಾರ್ಷನ್ ಮಾಡುವಂಥ ವ್ಯಕ್ತಿ. ನಾನು ಹೇಳ್ತಾ ಇಲ್ಲ, ಪೊಲೀಸ್ ದಾಖಲೆಗಳು ನೋಡಿ ಇಲ್ಲಿದ್ದಾವೆ. ನನ್ನ ಹತ್ರ ಹಾಲಿ 21 FIRಗಳಿದ್ದಾವೆ. 21 FIRಗಳಿದ್ದಾವೆ. ನಗರದಲ್ಲಿ, ಮೈಸೂರು ನಗರದ ವ್ಯಾಪ್ತಿನಲ್ಲಿ 17, ಜಿಲ್ಲೆ ವ್ಯಾಪ್ತಿನಲ್ಲಿ ಒಂದು 4. ಒಟ್ಟು ನಾನು ಲಾಸ್ಟ್ ಟೈಮ್ ಏನು ಹೇಳಿದ್ದೀನೋ ಅದರ ಪ್ರಕಾರ 44 ಕೇಸ್ಗಳು ಇಡೀ ರಾಜ್ಯಾದ್ಯಂತ ಇರುವಂಥದ್ದು ಇವನ ವಿರುದ್ಧ. ಎಲ್ಲವೂ ಬ್ಲಾಕ್ ಮೇಲ್, ಭೂಮಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳೇ ಇರುವಂಥ ವ್ಯಕ್ತಿ ಇವ. ನಾನು ಲಾಸ್ಟ್ ಟೈಮು ಓದಿದ್ದೀನಿ, ಒಂದು ಮರ್ಡರ್ ಕೇಸಲ್ಲೂ ದಿಸ್ ಜೆಂಟ್ಲ್ಮ್ಯಾನ್ ಇಸ್ ದೇರ್, ಸೂಸೈಡ್ ಮಾಡ್ಕೊಂಡಿರುವಂಥ ವ್ಯಕ್ತಿ. ಪೊಲೀಸ್ನವ್ರಿಗೆ ಬ್ಲಾಕ್ ಮೇಲ್ ಮಾಡಿರುವಂಥ ವ್ಯಕ್ತಿ. ಎಲ್ಲದರಲ್ಲೂ ನಾನು ಹೇಳ್ತಾ ಇಲ್ಲ ಮತ್ತೆ, ಯಾಕೆಂದರೆ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡಿದರೆ 2 ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ದೂರು ದಾಖಲು ಮಾಡಿದ್ದಾರೆ. 3ನೇ ಪೊಲೀಸ್ ಸ್ಟೇಷನಲ್ಲಿ ನಾಳೆ ನಾಡ್ದು ಅದು ಆಗಬಹುದು. ಇದೊಂದು ಕೋಟ್ರಿ, ಒಂದು ಎಲ್ಲದರಲ್ಲೂ ಇವರೊಂದು ಟೀಮ್ ಇದೆ. ಸ್ನೇಹಮಯಿ ಕೃಷ್ಣ, ನಾಗಲಾಂಬಿಕಾ ಸ್ವಾಮಿ, SV ರಾಘವೇಂದ್ರ, ಅಶೋಕ, ಇವರೆಲ್ಲರೂ ನನ್ನನ್ನು ಗೊಂದಲಕ್ಕೆ ಸಿಲುಕಿಸಿ ಹಲವಾರು ಕಚೇರಿಗಳು ನನ್ನನ್ನು ಕರೆದೊಯ್ದು ನನ್ನನ್ನು ವಂಚಿಸಿ ನನಗೆ ಯಾವುದೇ ಹಣ ಬಿಡಿಗಾಸನ ಕೊಡದೆ ಹಲವಾರು ತಂತ್ರಗಳನ್ನು ರೂಪಿಸಿಕೊಂಡು 20/12/2012 ಸುಮಾರು 3 ಗಂಟೆಯಲ್ಲಿ ನನ್ನನ್ನು ಎದುರಿಸಿ ಬೆದರಿಸಿ ಬಲವಂತದಿಂದ ನಜರಾಬಾದ್ ಮದ್ವೇಶ್ ಕಾಂಪ್ಲೆಕ್ಸ್ ಬಳಿ ಇರುವ ದಕ್ಷಿಣ ಉಪನದಿಗಳ ಕಚೇರಿ ಕರೆದೊಯ್ದು ಒಂದು ಕ್ರಯಪತ್ರವನ್ನು ಶ್ರೀಮತಿ ನಾಗಲಾಂಬಿಕೆ ಎಂಬುವರ ಹೆಸರಿಗೆ, ಮತ್ತೊಂದು ಕ್ರಯಪತ್ರವನ್ನು SV ರಾಘವೇಂದ್ರ ಎಂಬುವನ ಹೆಸರಿಗೆ ಬರೆಸಿಕೊಂಡು, ಅದೇ ರೀತಿ ಮಧ್ಯಾಹ್ನ 3 ಗಂಟೆಯಲ್ಲಿ ರಾಮಕೃಷ್ಣ ನಗರದ, ಈ ಥರ ಎಲ್ಲ ಪೂರ್ತಿ ಇವನ ವಿರುದ್ಧ ಇರುವಂಥ ದಾಖಲೆಗಳೆಲ್ಲ ಪೂರ್ತಿ ಭೂಮಿಗೆ ಸಂಬಂಧಪಟ್ಟಿರುವಂಥ ದಾಖಲೆ. ಇಂಥ ವ್ಯಕ್ತಿ ಸುಳ್ಳು ಆರೋಪಗಳನ್ನು ಮಾಡಿರುವಂಥದ್ದು. ಆಮೇಲೆ ಈಗ ಏನು ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಅವರ ಮಿಸಸ್ ವಿಚಾರದಲ್ಲಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಲೀಗಲ್ಲಾಗಿ ಅಲಾಟ್ ಆಗಿರುವಂಥ ಸೈಟ್ ವಿಚಾರದಲ್ಲಿ ಒಂದು ದಾಖಲೆಗಳನ್ನು ತಿದಿಯುವಂಥದ್ದು, ಒಂದಷ್ಟು ಫೇಕ್ ಸೀಲ್ಗಳನ್ನು ಇಟ್ಕೊಂಡು, RTI ಇಂಥ ಒಂದು ಸೀಲ್ಗಳನ್ನು ಮಾಡಿಸ್ಕೊಂಡು, ಇವನೇ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡು, ಫ್ಯಾಬ್ರಿಕೇಟ್ ಮಾಡಿಕೊಂಡು BJP ಮತ್ತು JDSನವ್ರಿಗೆ ಕೊಡುವಂಥದ್ದು ಒಂದು ಕಡೆ ಆದರೆ, ಎರಡನೇದು ಕೋರ್ಟ್ಗಳಿಗೆ ಈಗೇನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣರವರು ನೀಡಿರುವ ದಾಖಲೆಗಳು ಬಹುತೇಕ ಫೇಕ್ ಡಾಕ್ಯುಮೆಂಟ್ಸ್ಗಳು. ಯಾಕೆಂದರೆ ನಿನ್ನೆ ದಿವಸ ಅವರ ಲಾಯರವರು ಆರ್ಗ್ಯುಮೆಂಟ್ ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಆದರೂ ನಾನು ಗಮನಿಸಿದ್ದೇನೆ. ಸೊ ಇದ್ರ ಬಗ್ಗೆಯೂ ಕೋರ್ಟು ಸೋಮೋಟೋ ಇದನ್ನು ಪರಿಗಣಿಸಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಆಗ್ರಹ ಆಗಿರುತ್ತೆ. ನಮ್ಮ ಲಾಯರ್ ಮೂಲಕ ಒಂದು ದಾಖಲೆಗಳನ್ನು ತಲುಪಿಸುವಂಥದ್ದು ಕೂಡ ಪ್ರಯತ್ನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.